ತಾಯಿ ಅಂತ ಹೇಳಿದ್ರೆ ದೇವರ ಸ್ವರೂಪಿ ಅಂತ ಕರಿತೀವಿ. ತಾಯಿಗೆ ಯಾರನ್ನೂ ಕೂಡ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ತಾಯಿ ಅಂತ ಬಹಳ ದೊಡ್ಡ ಸ್ಥಾನದಲ್ಲಿರ್ತಾಳೆ. ಆಕೆಗೆ ಯಾವುದಕ್ಕೂ ಕೂಡ ಸರಿಸಾಟಿ ಇಲ್ಲ ಅಂತ ತಾಯಿಯೇ ಸಾಟಿ. ಆದರೆ ಇಲ್ಲಿ ಮಗನೊಬ್ಬ ತಾಯಿಯನ್ನು ನಿಜಕ್ಕೂ ಕೂಡ ಆತ ಮನುಷ್ಯನ, ಆತನಿಗೆ ಹೃದಯ ಇದೆಯಾ, ಆ ತಾಯಿಯ ಹೊಟ್ಟೆಯಲ್ಲಿ ಆತ ಹುಟ್ಟಿದ್ದಾನ, ಈ ಎಲ್ಲ ಪ್ರಶ್ನೆಗೂ ಕೂಡ ಉದ್ಭವ ಆಗುತ್ತೆ. ಇಂಥ ಮಕ್ಕಳನ್ನು ಹೆತ್ತ ತಾಯಿ ಮಾಡಿದ ಪಾಪವಾದರೂ ಏನು ಅನ್ನುವ ಪ್ರಶ್ನೆ ಮೂಡುತ್ತೆ. ಇಡೀ ಮನುಕುಲ ತಲೆ ತಗ್ಗಿಸುವಂತೆ ಮಾಡಿದ್ದಾರೆ ಈ ಮಕ್ಕಳು. ಹೆತ್ತು ಹೊತ್ತು ಸಾಕಿದ ತಾಯಿಯನ್ನು, ಅಮ್ಮನ ಬಗ್ಗೆ ಸ್ವಲ್ಪವೂ ಕೂಡ ಕರುಣೆ ಇಲ್ಲ ಆಕೆಯ ಬಗ್ಗೆ. ಅಮ್ಮನ ಆಸ್ತಿ ಬೇಕು, ವಯಸ್ಸಾದ ತಾಯಿ ಬೇಡ ಅಂತ ಹೇಳಿದ್ರೆ ಹೇಗೆ? ಕರಳು ಹಿಂಡುತ್ತೆ ತುಮಕೂರಿನ ಈ ತಾಯಿಯ ಕಣ್ಣೀರಿನ ಕಥೆ ಇದು. ಮಕ್ಕಳಾಗಬೇಕು ಅಂತ ಹೇಳಿ ಆ ತಾಯಿ ಅದೆಷ್ಟು ದೇವರಿಗೆ ಹರಕೆ ಹೊತ್ಕೊಂಡಿದ್ಲೋ, ದೇವರಿಗೆ ಕೈ ಮುಗಿದಿದ್ಲೋ. ಆದರೆ ಆ ಹರಕೆ ಹೊತ್ತು ಎತ್ತಂಥ ಮಕ್ಕಳು ಇದೀಗ ಆ ತಾಯಿಯನ್ನೇ ಬೀದಿಗೆ ಬಿಟ್ಟಿದ್ದಾರೆ, ಗೃಹ ಬಂಧನದಲ್ಲಿಟ್ಟಿದ್ದಾರೆ. ನಿಜಕ್ಕೂ ಕೂಡ ಇದು ಮನ ಕಲುಕುವಂಥ ಕಥೆ. ಕೇವಲ ಆಸ್ತಿಗಾಗಿ ಹೆತ್ತ ತಾಯಿಯನ್ನ ಗೃಹ ಬಂಧನದಲ್ಲಿಟ್ಟಿದ್ದಾರೆ ಮಕ್ಕಳು. ತುಮಕೂರಿನ ಅಮಾನವೀಯ ಘಟನೆ ಇದು ಬೆಳಕಿಗೆ ಬರ್ತಾ ಇದೆ. ಇಂಥದ್ದೊಂದು ಅಮಾನವೀಯ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಕೇವಲ ಆಸ್ತಿಗಾಗಿ ಹೆತ್ತ ತಾಯಿಯನ್ನ 11 ತಿಂಗಳುಗಳ ಕಾಲ, ಅಂದ್ರೆ 11 ತಿಂಗಳುಗಳಿಂದ ವೃದ್ಧೆಯನ್ನ ಗೃಹ ಬಂಧನದಲ್ಲಿಟ್ಟಿದ್ದಾರೆ. ನಿವೃತ್ತ CDPO ಆಗಿರುವಂಥ 80 ವರ್ಷದ ವೃದ್ಧೆ ಆಕೆ CDPO ಆಗಿತ್ತು. ತುಮಕೂರಿನ ಶಿರಾ ಗೇಟ್ ಬಳಿ ಇರುವಂಥ ಸಾಡೇಪುರದಲ್ಲಿ ಅಮಾನವೀಯ ಘಟನೆ ಇದು. 12 ಮನೆಗಳು ಸೇರಿ ಎಲ್ಲ ಆಸ್ತಿಗೂ ಹಕ್ಕುದಾರರು ಆ ಪಂಕಜಾಕ್ಷ ಎನ್ನುವ ತಾಯಿ. ಮನೆಗಳನ್ನು ಮಕ್ಕಳ ಹೆಸರಿಗೆ ಮಾಡಿಕೊಡ್ಬೇಕು ಅಂತ ಹೇಳಿ ಕಿರುಕುಳ. ಮನೆಯಲ್ಲೇ ಬೀಗ ಹಾಕಿ ಕೂಡಾಕಿದ್ದಂಥ ಮಗ ನೋಡಿ, ಕಳೆದ 8 ತಿಂಗಳುಗಳಿಂದ ತಾಯಿಯನ್ನು ಇಲ್ಲಿ ಕೂಡ ಹಾಕಿದ್ದಾರೆ. ಇದು ಅಮಾನವೀಯ ಘಟನೆ. ಅದು ಮನೆಯಲ್ಲಿಯೇ ಬೀಗ ಹಾಕಿ ಕೂಡ ಹಾಕಿದ್ದಂಥ ಜೇಮ್ಸ್ ಸುರೇಶ್ ಹಾಗೂ ಸೊಸೆ ಆಶಾ. ಸಾಂತ್ವನ ಕೇಂದ್ರ, ಸಖಿ ಕೇಂದ್ರಕ್ಕೆ ಮಾಹಿತಿ ನೀಡಿದ್ದಾರೆ ಸ್ಥಳೀಯರು. ಸ್ಥಳಕ್ಕೆ ಪೊಲೀಸರು, ಸಾಂತ್ವನ ಕೇಂದ್ರದ ಅಧಿಕಾರಿಗಳು ಭೇಟಿ ನೀಡಿ ಆ ವೃದ್ಧೆಯನ್ನು ರಕ್ಷಣೆ ಮಾಡಿದ್ದಾರೆ. 2 ದಿನ ಆ ವೃದ್ಧೆಗೆ ಚಿಕಿತ್ಸೆ ನೀಡಿ ಮಕ್ಕಳಿಗೆ ಮಾಹಿತಿಯನ್ನು ನೀಡಿದ್ದ ಅಧಿಕಾರಿಗಳು. ಮಕ್ಕಳು ಬಾರದ ಹಿನ್ನೆಲೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮೊರೆ ಹೋಗಿದ್ದಾರೆ. ವೃದ್ಧೆಯನ್ನು ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಸಿವಿಲ್ ಕೋರ್ಟ್ನ ಜಡ್ಜ್ ಅವರು ಸರಿಯಾಗಿ ತಾಯಿಯ ಆರೈಕೆ ಮಾಡಿ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಜಡ್ಜ್ ನೂರಿನ್ನೀಸಾ ಇಲ್ಲ ಹಂಗೆ ಹೇಳಿತೇನಪ್ಪ ಬಾಬು, ಅದು ಮನೆಗೆ ಚಿಲ್ಲಕ ಎಲ್ಲ ಕರೆಕ್ಟ್ ಮಾಡಿಸಿ ಮತ್ತೆ ಅವ್ರಿಗೆ ದುಡ್ಡಿರುತ್ತೆ. ಒಂದು ಟಾಯ್ಲೆಟ್ ಅವರಿಗೆ ಕೆಳಗೆ ಕಮೋಡ್ ಕಟ್ಸ್ಕೊಡಿ ಇದೆಲ್ಲ ಮಾಡ್ಬೇಕು. ಮಾಡ್ತೀವಿ ಆಯ್ತಾ, ಮಾಡ್ತೀವಿ. ಸರಿ, ಬರ್ತೀನಿ ನಾನು. ಆಯ್ತು, ಭದ್ರತೆ ಮಾಡ್ತಾರೆ, ಇವ್ರು ಇರ್ತಾರೆ, ಪೊಲೀಸರು ಇರ್ತಾರೆ. ಇಲ್ಲ ಹಂಗೆ ಹೇಳಿತೇನಪ್ಪ ಬಾಬು, ಅದು ಮನೆಗೆ ಚಿಲ್ಲಕ ಎಲ್ಲ ಕರೆಕ್ಟ್ ಮಾಡಿಸಿ ಮತ್ತೆ ಅವ್ರು ನೋಡಿ ಅದು ಬೀಗ ನಾನ್ ಮೇಲ್ಗಡೆ ಇದ್ದೀನಿ ಮೇಡಮ್, ಅವ್ರು ಕೆಳಗಡೆ ಒಬ್ಬರೇ ಇದ್ದಾರೆ. ಹೆಚ್ಚು ಕಮ್ಮಿ ಯಾರು ಜವಾಬ್ದಾರು? ನಾನ್ ಮೇಲೆ ಇರೋದು, ಕೆಳಗಡೆ ಇರೋದು. ಅಜ್ಜಿ, ನಿನಗೆ ಎಷ್ಟು ಜನ ಮಕ್ಕಳು? ಅಜ್ಜಿ ನಿಮಗೆ ಎಷ್ಟು ಜನ ಮಕ್ಕಳು? 4 ಇನ್ನೊಬ್ಬಂಗ ಇಲ್ಲೇ ಈಗ ಇವ್ರು ಕೂಡ ಹಾಕಿದಾರ ಅಜ್ಜಿ? ಮೇಡಮ್, ಅವರು ಇದೇ ಮನೇಲಿ ಇರ್ಬೇಕಂತೆ, ಲಾಕ್ ಓಪನ್ ಮಾಡಿಸ್ಬೇಕಂತ ಅಷ್ಟೇ. ಈಗ ಅವ್ರು ಲಾಕ್ ಓಪನ್ ಮಾಡ್ಬೇಕಂತೆ, ಇವ್ರು ಇಲ್ಲೇ ಇರ್ತಾರಂತೆ. ಬೇಗ ನಾನು
ನಂಗೆ ತೆಗಿತೀನಿ ಬಿಡಿ, ನಂಗೇನಿಲ್ಲ. ನಾವು ಎಮ್ಮೆ ಮನೇಲಿ ಹೆಚ್ಚು ಕಮ್ಮಿ ಆದ್ರೆ ಹೋಗ್ಬೇಡಿ, ನೀವೇ ಮನೇಲಿ ಬರ್ಕೊಡಿ, ಇರಿ. ನಾನು ಬಿಡ್ತೀನಿ. ಆಯ್ತಾ? ಸರ್, ಹೆಚ್ಚು ಕಮ್ಮಿ ಆದ್ರೆ ನೀವೇ ಜವಾಬ್ದಾರಿ ತಗೊಂಡು ನಾನು ಬಿಡ್ತೀನಿ. ಈಗ ಏನಿಲ್ಲ, ನೀವು ಹೋಗಿ ಎಸಿ ಚೇಂಬರ್ ಕೂತ್ಕೊಂಡು ಸರ್, ಈ ತರ ನಿಜ ಅಂತ ಒಂದು ಕೊಡೋರು ಅವ್ರದ್ದು ಏನ್ ಕೊಡೋಗ್ರಿ, ಮಾಡ್ತಾರೆ? ಬನ್ನಿ, ಬನ್ನಿ. ಇರಿ ಸರ್. ಬಿಡಿ, ಬಂದ್ ತೆಗಿಸ್ತಾರೆ ನಾವು. ಬರಮ್ಮ, ಅಲ್ಲಿ ಕೊಡೋದಾಗ ಏನ್ ಮಾಡ್ತಾರೆ? ಸರ್, ಬನ್ನಿ ಸರ್, ನೀವು ಯಾರಿಂದ ನಮಗೆ ಗೊತ್ತಿಲ್ವಾ ಅಲ್ಲಿ? ನೀವು ಯಾರಿಂದ ನಮಗೆ ಗೊತ್ತಿಲ್ವಾ ಅಲ್ಲಿ? ಏಸಿಗೆ ಮಹಿಳಾ ಇದ್ರಲ್ಲ ಹೋಗಿ ನಿಜ ಆದ್ಯತೆ ನಿಜ ಇದೆ ಸರ್. ಮುಂದಿನ ಕ್ರಮ ಜರುಗಿಸಿದ್ರೆ ಅವ್ರ ತಂದ್ರೆ ನೀವೇ ಅಂದ್ರೆ ಗೇಟ್ ತೆಗಿ. ಅಮ್ಮ, ಆಯ್ತು ಸರ್, ನಿಮ್ಮ ಮುಂದೆ ತೆಗಿತೀನಿ. ತೆಗಿತೀನಿ. ಯಾಕೆ ಗೊತ್ತಾ? ಬರೋ ಮನೆಗೆ ತಿರುಗ್ತಾಳೆ ಅವಳು. ಏನಿಲ್ಲ ನೋಡ್ರಿ, ಇವಾಗ ಚೆನ್ನಾಗಿರೋದು. ತೋರಿಸ್ತೀನಿ ಇವಾಗ. ಅಯ್ಯಮ್ಮ ತಿರುಗಿ ತೋರಿಸಿ ನೋಡಿ. ನಿಧಾನಕ್ಕೆ ಮಾತಾಡಿ. ಮೇಡಮ್ ಅವರೇ, ಅವ್ರು ಮೆಂಟಲಿ ಆಗಿದ್ದಾರೆ. ನಾನು ಏನೀಗ ಹೇಳ್ದಂಗೆ ಆಗ್ತಿದ್ಯಾ? ಮೇಡಮ್ ಅವರೇ, ಅವ್ರು ಮೆಂಟಲಿ ಆಗಿದ್ರು ಇಷ್ಟ. ನಾವು ನೋಡ್ತಾ ಇದ್ವಿ. ಏ ಬೋಲೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬಿಡಮ್ಮ, ಅಡ್ಮಿಟ್ ಮಾಡ್ಬಿಡು. ಹಾ ಆಯ್ತು ಬಿಡಮ್ಮ, ಕರ್ಕೊಳಮ್ಮ, ಅಡ್ಮಿಟ್ ಮಾಡ್ಬಿಡು. ನಾವು ನಮ್ಮ ಮನೆಗೆ ಬರ್ಬೇಕಿರಿ. ಎಸ್ ಇದೀಗ ರಾಧಾ ಅಂತೇಳಿ ಸಖಿ ಆಡಳಿತಾಧಿಕಾರಿ ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಈ ಘಟನೆ ಯಾವ ರೀತಿ ನಿಮಗೆ ಬೆಳಕಿಗೆ ಬಂತು ಅಂತ ಹೇಳಿ? ಸರ್, ಅದು ನನಗೆ ಮಂಗಳವಾರ ಸರ್. ಮಂಗಳವಾರ ನಮ್ಮ ಉಪನಿರ್ದೇಶಕರು ಶ್ರೀಧರ್ ಸರ್ ಅಂತಿದ್ದಾರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಓಕೆ. ಸೊ ಅವ್ರಿಗೆ ಯಾರೋ ಕಾಲ್ ಮಾಡಿ ಈ ತರ ಮಹಿಳೆಯನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನ ಕೊಡ್ತಾರೆ. ಓಕೆ. ಸೊ ಸರ್ ನನಗೆ ಇನ್ಫಾರ್ಮೇಶನ್ ಕೊಟ್ರು. ಹ್ಮ್. ಸೊ ನಾನು ಅದೇ ದಿನ ನಾನು ಮತ್ತು ಸಾಂತ್ವನ ಕೇಂದ್ರ ತುಮಕೂರು ನಗರ ಪಾರ್ವತಮ್ಮ ರಾಜ್ಕುಮಾರ್ ಅಂತ ಇದ್ದಾರೆ ಅವರು, ಹ್ಮ್. ಮತ್ತು ನಮ್ಮ ಸಂರಕ್ಷಣಾಧಿಕಾರಿಗಳು ಕಲ್ಪನಾ ಹ್ಮ್. ಮತ್ತು ಹಿರಿಯ ನಾಗರಿಕರ ಸಹಾಯವಾಣಿ ಏನಿದೆ ಅಲ್ಲಿ ಲಕ್ಷ್ಮೀ ನರಸಿಂಹಯ್ಯ ಅಂತ ಸರ್ ಇದ್ದಾರೆ. ಸೊ ನಾವ್ ಅಷ್ಟೋ ಜನ ಕೂತ್ಕೊಂಡು ಒಂದು ಜಂಟಿ ಕಾರ್ಯಾಚರಣೆ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡು ಹ್ಮ್. ಸೊ ನಾವು ಆ ಸ್ಪಾಟಿಗೆ ಹೋದ್ವಿ ಸರ್. ಹ್ಮ್. ಸೊ ನಮ್ಮ ಉಪನಿರ್ದೇಶಕರು ವೆಹಿಕಲ್ ಅರೇಂಜ್ ಮಾಡ್ಕೊಟ್ಟಿದ್ರು. ಸೊ ಅದ್ರಿಂದ ಹೋದ್ವಿ ನಾವು. ಹ್ಮ್. ಸೊ ಹೋದ ಸಮಯದಲ್ಲಿ ಅವರ ಸೊಸೆ ಇದ್ದಾರೆ ಆಶಾ ಅಂತ, ಹ್ಮ್. ಅಜ್ಜಿ ಇದಾರಲ್ಲ ಅವರ ಸೊಸೆ. ಹ್ಮ್. ಸೊ ಅವರು ನಮ್ಗೆ ಅಷ್ಟು ರೆಸ್ಪಾನ್ಸ್ ಮಾಡ್ಲಿಲ್ಲ. ಹ್ಮ್. ಅಜ್ಜಿ ಹೊರಗಡೆ ಬಂದ್ರು, ಪೇಪರ್ ಓದ್ತಾ ಇದ್ರು. ಆಕ್ಚುಲಿ ಅಜ್ಜಿ ಬಂದು ರಿಟೈರ್ಡ್ ACDPO. ಹ್ಮ್. ಸೊ ಹೊರಗಡೆ ಬಂದ್ರು. ಅವಾಗ ಇಲ್ಲ ಅಜ್ಜಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಅವ್ರಿಗೆ ಸ್ಪ್ರೆಡ್ ಆಗ ಕ್ಯಾನ್ಸರ್ ಇದೆ, ಹಾಗೆ ಹೀಗೆ ಅಂತ ಸುಳ್ಳು ಹೇಳಿದ್ರು. ಹ್ಮ್. ಸೊ ಆಮೇಲೆ ನಾವು ಅಜ್ಜಿನ ಮಾತಾಡ್ಸಿದಾಗ ಅಜ್ಜಿ ಫಸ್ಟ್ ನನ್ನ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಹ್ಮ್. ಸೊ ನಾವು ಆಮೇಲೆ ಅವ್ರನ್ನ ಹೊರಗಡೆ ಕರ್ಕೊಂಡ್ ಬಂದ್ವಿ. ಹ್ಮ್. ಮತ್ತೆ ಅವ್ರು ಬಂದವರೇನೆ ವೆಹಿಕಲ್ ಹತ್ಬಿಟ್ರು ನಮ್ದು. ಹ್ಮ್. ಸೊ ಅಲ್ಲಿಂದ ನಾವು ಅವರನ್ನ ನಮ್ಮ ಉಪನಿರ್ದೇಶಕರ ಹತ್ರ ಮಾತಾಡಿಸ್ಬಿಟ್ಟು ಹ್ಮ್. ನೆಕ್ಸ್ಟ್ ನಮ್ಮ ಸಖಿ ಘಟಕದಲ್ಲಿ 2 ದಿನ ಇರಿಸ್ಕೊಂಡ್ವಿ ಸರ್. ಹ್ಮ್. ಸೊ ಇರಿಸ್ಕೊಂಡು ಅವ್ರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಮತ್ತೆ ಆರೈಕೆಯನ್ನು ಮಾಡಿದ್ವಿ. ಓಕೆ. ನೆಕ್ಸ್ಟ್ ಅವ್ರ ಮಕ್ಕಳಿಗೆ ಹಿರಿಯ ನಾಗರಿಕರ ಸಹಾಯವಾಣಿ ಅವರು ಮತ್ತು ಸಾಂತ್ವನ ಕೇಂದ್ರದವರು ಮಾಹಿತಿಯನ್ನು ಕೊಟ್ರು. ಹ್ಮ್. ಸೊ ಅವರು ಬಂದ್ರು, ಚಿಕ್ಕ ಮಗಳು ಬಂದ್ರು. ಹ್ಮ್. ಅವರು ಅಜ್ಜಿನ ಕರ್ಕೊಂಡು ಹೋಗೋಕೆ ನಿರಾಕರಿಸಿದ್ರು. ಹ್ಮ್. ಸೊ ಆಮೇಲೆ ನಾವು ಮೇಡಮ್ ಈಗ ಪ್ರೆಸೆಂಟ್ ಅಜ್ಜಿ ಹೇಗಿದ್ದಾರೆ? ಅವ್ರು ಹೇಳೋ ಸುಳ್ಳ ಸತ್ಯನ? ನೀವೀಗ ಅಜ್ಜಿಯ ಕಂಡೀಷನ್ ಏನು ಅಂತ ಹೇಳಿ? ಸರ್ ಅಜ್ಜಿ ಚೆನ್ನಾಗಿದ್ದಾರೆ, ಅಂದ್ರೆ ಅವ್ರಿಗೆ ಆಲ್ರೆಡಿ ಒಂದ್ಸಲ ಕ್ಯಾನ್ಸರ್ ಆಗಿತ್ತಂತೆ. ಸೊ ಟ್ರೀಟ್ಮೆಂಟ್ ತಗೊಂಡಿದ್ರು. ಸೊ ಅಜ್ಜಿ ಚೆನ್ನಾಗಿದ್ದಾರೆ. ಏನೋ ಆಸ್ತಿ ವಿಚಾರ ಏನೋ ಕೇಳಿ ಬಂದಂಗಿತ್ತು ಮೇಡಮ್. ಸರ್ ಆಸ್ತಿ ವಿಚಾರಕ್ಕೆ ಅವ್ರಿಗೆ ಜಗಳ ಆಗಿತ್ತು. ಅಂದ್ರೆ ಅವರು ಹಲೋ ಹೇಳಿ ಮೇಡಮ್, ಹೇಳಿ ಮೇಡಮ್. ಸೊ ಆಸ್ತಿ ವಿಚಾರಕ್ಕೆ ಈ ಮಕ್ಕಳಲ್ಲಿ ಸ್ವಲ್ಪ ಕಲಹ ಇದೆ. ಸೊ ಹಾಗಾಗಿ ಅಂದ್ರೆ ಅಜ್ಜಿ ಇರೋವಾಗ ಮತ್ತೆ ಆ ತಾತ ಏನಿದ್ರು ಅವರ ಅಜ್ಜಿಯವ್ರ ಹಸ್ಬೆಂಡ್, ಸೊ ಅವರೆಲ್ಲ ಪ್ರಾಪರ್ಟಿ ಎಲ್ಲ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ಈಕ್ವಲ್ ಆಗಿ. ಆಮೇಲೆ ಅಜ್ಜಿ ಹತ್ರ ಇರ್ತಕ್ಕಂತ ಸ್ವಲ್ಪ ಒಡವೆ ಮತ್ತು ಈ ಪೆನ್ಷನ್ ಬರುತ್ತೆ ಅಜ್ಜಿಗೆ. ಈಗ ಅವರು ಹೆಂಗೋ ACDPO ಆಗಿದ್ದಂಥವ್ರು, ಅವರು ಸರ್ಕಾರಿ ಸೇವೆಯಲ್ಲಿ ಇದ್ದಂಥವ್ರು, ಪೆನ್ಷನ್ ಬರುತ್ತೆ, ಆಮೇಲೆ ಮನೆ ಇದೆ, ಆಸ್ತಿ ಇದೆ, ಆದ್ರೂ ಕೂಡ ಯಾಕೆ ಮಕ್ಕಳು ನೋಡ್ಕೊಳ್ತಾ ಇಲ್ಲ ಸರಿಯಾಗಿ ಅಂತ? ಸರ್ ಅದು ಅವರನ್ನ ಕೇಳ್ಬೇಕು, ನಮಗ್ ಗೊತ್ತಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡಿದ್ವಿ, ನೆಕ್ಸ್ಟ್ ಯಾರು ಅವ್ರಿಗೆ ಈಗ ಮಕ್ಳು ಯಾರು ಜವಾಬ್ದಾರಿ ತೊಳಕ್ ರೆಡಿ ಇರ್ಲಿಲ್ಲ. ಸೊ ಹಾಗಾಗಿ ನಾವು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಗುರುವಾರ ಪ್ರೆಸೆಂಟ್ ಮಾಡಿದ್ವಿ ಕೇಸ್ನ. ಓಕೆ. ಸೊ ಜಡ್ಜ್ ಮೇಡಮ್ ಅವರು ತುಂಬಾ ಸಪೋರ್ಟ್ ಮಾಡಿ ಇಮಿಡಿಯೇಟ್ ಆಕ್ಷನ್ ಮಾಡಿದ್ರು ಸರ್. ಇಮಿಡಿಯೇಟ್ ಅವರೇ ಖುದ್ದು ನಮ್ ಜೊತೆ ಬಂದು ಅವರು ಬಂದು ಅಜ್ಜಿನ ಮನೆಗೆ ಕರ್ಕೊಂಡು ಹೋಗಿ ಸೊಸೆಗೆ ಮತ್ತೆ ಟೌನ್ ಪೊಲೀಸ್ ಅವ್ರ ಕಡೆಯಿಂದ ವಾರ್ನ್ ಮಾಡಿಸಿ. ಈಗ ಮಕ್ಕಳ ಸುಪರ್ದಿಯಲ್ಲಿದ್ದಾರ ಅಜ್ಜಿ ಅಥವಾ ನಿಮ್ಮ ಆರೈಕೆಯಲ್ಲಿದ್ದಾರಾ ಮೇಡಮ್? ಈಗ ಇಲ್ಲ ಸರ್, ಮಕ್ಕಳು ಅಂದ್ರೆ ಮೊಮ್ಮಗ ಇದ್ದಾನೆ ಸರ್ ಅಜ್ಜಿಗೆ.
ಸೊ ಮೊಮ್ಮಗ ಮತ್ತೆ ಚಿಕ್ಕ ಮಗ ಒಬ್ಬ ಇದ್ರೆ, ಸೊ ಅವ್ರಿಗೆ ಜವಾಬ್ದಾರಿಗೆ ಕೊಟ್ಬಿಟ್ಟು ಅವ್ರ ಮನೆಗೆ ಬಿಟ್ಟಿದೀವಿ ಸರ್. ಓಕೆ, ಈಗ ಏನಾದ್ರು ನೀವು ಸದ್ಯಕ್ಕೆ ಹೋಗಿದ್ದೀರಾ, ಅವ್ರ ಜೊತೆ ಮಾತಾಡಿದ್ದೀರಾ, ಬಂದಿದ್ದೀರಾ? ಮುಂದೆನೂ ಈಗ ಅವರು ಚೆನ್ನಾಗಿ ನೋಡ್ಕೋತಾರೆ ಅಂತ ಏನು ಗ್ಯಾರಂಟಿ? ಏನಾದ್ರು ವಾರ್ನ್ ಗೀರ್ನ್ ಮಾಡಕ್ಕೆ ಅವಕಾಶ ಆಯ್ತಾ ನಿಮಗೆ? ಸರ್ ಅವರು ಪೊಲೀಸ್ ಅವ್ರಿಗೆ ಜಡ್ಜ್ ಮೇಡಮ್ ಹೇಳಿ ವಾರ್ನ್ ಮಾಡ್ಸಿದ್ದಾರೆ, ಮತ್ತೆ ಬೀಟ್ ಪೊಲೀಸಿಗೆ ಟೌನ್ ಸ್ಟೇಷನ್ ಇಂದ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಮತ್ತೆ ಮಕ್ಳೇನಿದ್ದಾರೆ ಅಷ್ಟೂ ಜನನ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬರಕ್ ಹೇಳಿದ್ರು. ಸೊ ಇಷ್ಟು ಇದೆ ಸರ್. ಓಕೆ, ಈಗ ಮೇಡಮ್ ಅವ್ರಿಗೆ ಮುಂದೆ ಇದು ಒಂದು ರೀತಿ ಮಾದರಿ ಆಗಬೇಕು ಮೇಡಮ್. ಯಾಕಂತ ಹೇಳಿದ್ರೆ ಈ ಥರ ತಾಯಿಗೆ ವಯಸ್ಸಾದ ಕಾಲದಲ್ಲಿ ನಾವು ಮೊನ್ನೆ ಒಂದು ಪ್ರಕರಣ ನೋಡ್ತಾ ಇದ್ವಿ, ಯಾವುದೋ ರಸ್ತೆಯಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ರು. ಅಂಥವ್ರಿಗೆ ಏನಾದ್ರು ಒಂದು ಕಠಿಣ ಕಾನೂನು ಬಂದರೆ ಮಾತ್ರ ಇವ್ರು ಸರಿ ಹೋಗ್ತಾರೆ ಅಂತ ಅನ್ಸುತ್ತಾ ಅಂತ? ಹೌದು ಸರ್, ಆ ಉದ್ದೇಶಕ್ಕೆ ಮೇಡಮ್ ಅವ್ರನ್ನೆಲ್ಲ ಕರ್ಸಿದ್ದಾರೆ. ಮತ್ತೆ ಹಿರಿಯ ನಾಗರಿಕರ ವೇದಿಕೆಯಲ್ಲಿ ಕೂಡ ಆಕ್ಷನ್ ತಗೊಂತಾರೆ. ಸೊ ನೀವು ಅವರನ್ನ ಇದ್ ಮಾಡಿದ್ರೆ ನೆಕ್ಸ್ಟ್ ಪ್ರೋಸೆಸ್. ಎಸ್ ಮೇಡಮ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಮೇಡಮ್. ಅಲ್ಲೂ ಏನಾಗಲಿಲ್ಲ, ಭಾಳ ಹಿಂಸೆ ಪಟ್ಟಿದ್ದೀನಪ್ಪ. ಜಮಾಲಿಸ್ ಮಾಡ್ಬಿಟ್ರಪ್ಪ, ಮನೆ ಜಮಾಲಿಸ್ ಮಾಡ್ಬಿಟ್ರು. ಅಂದ್ರೆ ಇವತ್ತೊಂದು ಸ್ವಾಮಿ ಒಳ್ಳೆ ದಿನ ಕೊಟ್ಟರು ನನಗೆ. ಬೀಗ ಬಿತ್ತು ಹನ್ನೊಂದು ತಿಂಗಳು ಒಳಗಡೆ ಬಂದಿಲ್ಲ. ಅಪ್ಪ ಯೇಸುವೆ ನೋಡಪ್ಪ, ಬನ್ನಿ ಒಡವೆ ಎಲ್ಲ ಕದ್ದು ನಡ್ಸಕ್ಕೋಗ ನಾವು ಇಲ್ಲೆಲ್ಲ ಫ್ಯಾಕ್ಟ್ರಿಗೆ. ಅವನು ಕಾಲು ಕಸ ಇವಳಿಗೆ ಕೂಸ್ಕೋಬೇಕು, ಅವನು ನಿಂತ್ಕೋಬೇಕು. ಸ್ವಾಮಿ ಅದು ಹೆಂಗೆ ಬಂದ್ರಪ್ಪ ನೀವು ಇವತ್ತು ದಿನ ಜಪ ಮಾಡಿದ್ರು? ಮಾತಾಡಿಸ್ತೆ, ಬೆಳಿಗ್ಗೆ ಕಲ್ಲು ತೋರಿಸ್ತೆ. ಬೀಗ ಬಿತ್ತಿಸ್ರಿ ಸ್ವಾಮಿ ಇದ್ರೆ ಅವಳ ಹತ್ರನೇ ಮಾತಾಡ್ಕೊಂಡು ಅವಳ ಜೊತೆ ಹೋದ್ರು. ಟೌನ್ ಸ್ಟೇಷನ್ ಅವರು ಬಹಳ ಮೋಸ ಮಾಡಿದ್ರು.